ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಚಳಿ ತುಂಬಾ ದಿನ ಆಗಿತ್ತು, ಓಕೆ ಬರ್ತಾ ಇದೆ. ಓಕೆ, ಸೊ ಅದಕ್ಕೆ ಉದ್ದಿನ ವಡೆ ಮಾಡೋಣ ಅಂತ. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಭಾರ್ಗವಿ ಆಂಟಿ ಮೇಲೆ ಫುಲ್ ಹೋಪ್ ಇದೆ, ಮಾಡ್ಕೊಂಡ್ ಬರ್ತಾರೆ ನನಗೋಸ್ಕರ ಅಂತ. ಸೊ ನೋಡೋಣ ಮಾಡ್ಕೊಂಡ್ ಬರ್ತಾರೋ ಇಲ್ವೋ ಅಂತ. ಬಿಕಾಸ್ ನಮ್ಮಮ್ಮ ಬದನೆಕಾಯಿ ಗೊಜ್ಜು ಮಾಡ್ಬಿಡ್ತಾರೆ, ನಂಗೆ ಅದ್ರ ಜೊತೆ ತಿನ್ನಕ್ಕೆ ಇಷ್ಟ ಇಲ್ಲ. ಗೈಸ್ ಸಡನ್ ಆಗಿ ನಮ್ಮ ಮನೇಲಿ ಎಲ್ಲೋ ಒಂದು ಸೌಂಡ್ ಬರ್ತಿದೆಯಲ್ಲ ಆರಂದು ಅಂತ ನೋಡ್ತಾ ಇದೀನಿ. ಇವ್ರು ಅದು ಒಂದ್ ಎರಡ್ ಚಪಾತಿ ತಿನ್ಬಿಟ್ಟು ಒಂಚೂರು ಇದು ತಿಂದಾದ್ಮೇಲೆ ಬಿಫೋರ್ ಫುಡ್ ತಿನ್ಬೇಕಾದ್ರೆ ನೆನೆಸ್ಕೊಂಡು ಅರ್ಧ ಆಮೇಲೆ ಅಲ್ಲಾಡಿಸ್ಬೇಕಲ್ಲ ಡಿಪ್ರೆಷನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವಾಗ 7:25 ಆಗಿದೆ. ಒಂದು ಸ್ವಲ್ಪ ಹೊತ್ತಾಯಿತು ಆಫೀಸ್ ಕೆಲಸ ಅಂತೆಲ್ಲ ಬಂದು. ಸೊ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಬೋರಿಂಗ್ ವ್ಲಾಗ್ಸ್. ಸೊ ಇವಾಗ ನಮ್ಮಮ್ಮ ಏನೋ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಕಮ್ ಲೆಟ್ಸ್ ಸಿ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಮನೆಗೆ ಭಾರ್ಗವಿ ಆಂಟಿ ಕೂಡ ಬರ್ತಿದ್ದಾರೆ. ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದಾರೆ ನನಗೋಸ್ಕರ, ನೋಡೋಣ. ಹಾಯ್ ಶ್ವೇತಾ ಮೋಹನ್. ಹಾಯ್. ಏನು ಸ್ಪೆಷಲ್ ಇವತ್ತು? ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಚಳಿ ತುಂಬಾ ದಿನ ಆಗಿತ್ತು, ಓಕೆ ಬರ್ತಾ ಇದೆ. ಓಕೆ, ಸೊ ಅದಕ್ಕೆ ಉದ್ದಿನ ವಡೆ ಮಾಡೋಣ ಅಂತ. ಅದ್ರ ಜೊತೆಗೆ ನಮ್ಗೆ ಏನಾರು ಬೇಕಲ್ಲ? ಅದ್ರ ಜೊತೆಗೆ ಅಕ್ಕಿ ಉಕ್ಕರಿಸಿದ ಅಕ್ಕಿ ರೊಟ್ಟಿ. ಓಕೆ, ಅದನ್ನ ನೆಂಚ್ಕೊಳಕ್ಕೆ ಚಟ್ನಿ ಇಲ್ಲ ಬದನೆಕಾಯಿ ಪಲ್ಯ, ಎರಡಲ್ಲ ಆಪ್ಷನ್. ಸೊ ಗೈಸ್ ಆ್ಯಕ್ಚುಲಿ ನಾನು ಅಕ್ಕಿ ರೊಟ್ಟಿ ಆ ಥರದಕ್ಕೆಲ್ಲ ನನಗೆ ಎಣ್ಗಾಯಿ ಬೇಕೇ ಬೇಕು. ಸೊ ಭಾರ್ಗವಿ ಆಂಟಿ ಮೇಲೆ ಫುಲ್ ಹೋಪ್ ಇದೆ, ಮಾಡ್ಕೊಂಡ್ ಬರ್ತಾರೆ ನನಗೋಸ್ಕರ ಅಂತ. ಸೊ ನೋಡೋಣ ಮಾಡ್ಕೊಂಡ್ ಬರ್ತಾರೋ ಇಲ್ವೋ ಅಂತ. ಬಿಕಾಸ್ ನಮ್ಮಮ್ಮ ಬದನೆಕಾಯಿ ಗೊಜ್ಜು ಮಾಡ್ಬಿಡ್ತಾರೆ, ನಂಗೆ ಅದ್ರ ಜೊತೆ ತಿನ್ನಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇವತ್ತು ಬಿಸಿ ಬಿಸಿ ಉದ್ದಿನ ವಡೆ ಮಾಡ್ತಿದ್ದಾರೆ ಗೈಸ್. ವೆದರ್ ತುಂಬ ಚೆನ್ನಾಗಿದೆ, ಚಳಿ ಇದೆ, ಬಿಸಿ ಬಿಸಿ ಉದ್ದಿನ ವಡೆ ತಿನ್ಬಿಟ್ಟು ಮಲ್ಕೊಂಡ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ನಾಳೆ ಬೆಳಗ್ಗೆ ಬೇಗ ಕೂಡ ಎದ್ದೇಳಬೇಕು. 7:30ಗೆ ನಾನು ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗ್ತಿದ್ದೀನಿ ಆಫೀಸ್ ಅವ್ರ ಜೊತೆ ಎಲ್ಲ. ಐ ಹೋಪ್ ನಾ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಇಲ್ಲೆಲ್ಲ ಮಾತಾಡೋಂಗೆ ಅಲ್ಲಿ ಮಾತಾಡೋಕ್ಕಾಗಲ್ಲ ಗೈಸ್. ಬಟ್ ಐ ಟ್ರೈ ಮೈ ಬೆಸ್ಟ್. ನಾನು ಮಾತಾಡಬೇಕು, ನಾನು ಓಪನ್ ಅಪ್ ಆಗಬೇಕು, ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸಿ ಭಾರ್ಗವಿ ಆಂಟಿ ಬಂದಮೇಲೆ ಸಿ. ಹಲೋ ಹಲೋ ಗೈಸ್. ಭಾರ್ಗವಿ ಆಂಟಿ ಇವಾಗಷ್ಟೇ ಬಂದಿದ್ದಾರೆ. ಏನು ತಂದಿದ್ದಾರೆ ಕೇಳೋಣ. ಏನು ತಂದಿದ್ದೀರಾ ಆಂಟಿ? ಏ ಹಲೋ ಗಾಯ್ಸ್, ಏನು ತಿಂತಿದ್ಯಾ? ವೆಲ್ಕಮ್ ಬ್ಯಾಕ್ ಟು ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ಭಾರ್ಗವಿ ಆಂಟಿ ಬಂದು ನಮ್ಮ ಮನೆಗೆ ಅವ್ರ ಮನೆಗೂ ಸೇರಿಸಿ ವಡೆ ಮತ್ತೆ ಇಟ್ಸ್ ಉದ್ದಿನ ವಡೆ ಬ್ರೋ. ಉದ್ದಿನ ವಡೆ ಮತ್ತೆ ಹಾಂ, ಹೆಣ್ಗಾಯಿ ಆ್ಯಂಡ್ ರೊಟ್ಟಿ ತಿಂತಾ ಇದೆಯಾ? ಇವತ್ತಿನ ನಮ್ಮ ಮನೆ ಸ್ಪೆಷಲ್ ಇದು ಗೈಸ್. ಎಕ್ಸಾಮ್ಸ್ ಎಲ್ಲ ಹೆಂಗೆ ಮಾಡಿದೆ? ಬೆಸ್ಟ್. ಬಿಸಿ ಉದ್ದಿನ ವಡೆ ತಿಂತಾ ಇದ್ದೀನಿ. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಸೊ ಗೈಸ್ ಇವಾಗ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಇದು ತುಂಬ ಇಷ್ಟ. ಆ್ಯಂಡ್ ಭಾರ್ಗವಿ ಆಂಟಿ ಮಾಡೋದು ಇದು ಏನಂತಾರೆ ಅಕ್ಕಿ ರೊಟ್ಟಿ ಸಮಥಿಂಗ್ ಏನೋ ಹೇಳ್ತಾರೆ, ಬಟ್ ಸಖತ್ತಾಗಿರುತ್ತೆ ಇದು. ಸೊ ಎಸ್, ಸಖತ್ತಾಗಿದೆ, ಇದು ಚೆನ್ನಾಗಿದೆ. ಆ್ಯಂಡ್ ಕಾಂಬಿನೇಷನ್ ಫಾರ್ ದಿಸ್ ಇಟ್ಸ್ ಸೋ ಗುಡ್, ಟೂ ಗುಡ್ ಗೈಸ್. ತುಂಬ ಚೆನ್ನಾಗಿದೆ, ಹೊಟ್ಟೆ ಹಸ್ದೋಗ್ತಿದೆ. ಬೇಗ ಒಂದು 4-5 ತಿಂದು ರಪ್. ಸಡನ್ ಆಗಿ ನಮ್ಮ ಮನೇಲಿ ಎಲ್ಲೋ ಒಂದು ಸೌಂಡ್ ಬರ್ತಿದೆಯಲ್ಲ ಆರಂದು ಅಂತ ನೋಡ್ತಾ ಇದೀನಿ. ಇವ್ರು ಅದು ಅದಕ್ಕೆ ಒಂದ್ ಎರಡ್ ಚಪಾತಿ ತಿನ್ಬಿಟ್ಟು ಒಂಚೂರು ಇದು ತಿಂದಾದ್ಮೇಲೆ ಬಿಫೋರ್ ಫುಡ್ ತಿನ್ಬೇಕಾದ್ರೆ ನೆನೆಸ್ಕೊಂಡು ಅರ್ಧ ಆಮೇಲೆ ಅಲ್ಲಾಡಿಸ್ಬೇಕಲ್ಲ ತೆಗಿ ತಿಂದಕ್ಕೆ ಉಳ್ಳಾಡ್ಬಿಡು ಮತ್ತೆ.
ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ ಇದು ಸಿಂಚನಾ ಮೋಹನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಿ ಗೈಸ್, ಇವತ್ತು ಸ್ವಾಮಿ ಮತ್ತು ಅವರ ಪತ್ನಿಯಾದಂತಹ ದಿವ್ಯಾ ಅವರು ಒಂದು ಚಪಾತಿ ವಿಷಯಕ್ಕೆ ಇದನ್ನ ಹೇಗೆ ಒಟ್ಟಿಗೆ ತಗೊಳಕಾಗುತ್ತೆ? ಯಾರು ಆಗುತ್ತೆ ಬಿಸಿಯಾಗಿ ತಿನ್ಬೇಕು. ಹಲೋ ನೀನು ನನ್ನ ತಲೆ ತಗ್ಸೆ ನೋಡ್ಬೇಕು ಗೈಸ್ ಯಾರು ಗೈಸ್ ಗೈಸ್ ನಾನು ಹಿಂಗಿದ್ದೀನಿ ಆಂಟಿ ಹಿಂಗೆ ಪುಟ್ಟ ಕಾಣಿಸ್ತೀನಿ ನೋಡಿ ಗೈಸ್. ಸೊ ಗೈಸ್ 6:15 ಅಲಾರಾಮ್ ಇಡ್ತಾ ಇದ್ದೀನಿ. ಬೇಡ 20ಗೆ ಇಟ್ಕೊಂಡ್ರೆ ಸೊ ದೆನ್ ನಾನು 30ಗೆ ಎದ್ದೇಳ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಸೊ ಇನ್ನು 8 hours ನಿದ್ದೆ ಇದೆ. 8 hours ಅಂದರೆ ಒಂದು 8 hours 45 minutes ನಿದ್ದೆ ಇದೆ. 45 minutes ಒಂದು ಸ್ವಲ್ಪ ಫೋನ್ ನೋಡಿಬಿಟ್ಟು ಆಮೇಲೆ ಮಲಗೋದು. ಸೊ ಎಸ್, ನಾನು ಏನಕ್ಕೆ ಬೇಗ ಎದ್ದೇಳ್ತಿದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ಆಫೀಸರ್ ಜೊತೆ ಎಲ್ಲ ಹೊರಗೆ ಹೋಗ್ತಾಯಿದ್ದೀನಿ, ಅಂದರೆ ಮೂವಿಗೆ ಹೋಗ್ತಿದ್ದೀನಿ. ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್.